ಅಪರಾಧಿಗಳಲ್ಲ. ಇದು ವಿರೋಧ ಪಕ್ಷಗಳಿಗೆ ಎಲ್ಲ ದೇಶದಲ್ಲೆಲ್ಲ ಇದಾವೆ ಹಿಂಗೆ. ಇಂಥ ವಿರೋಧ ಪಕ್ಷಗಳನ್ನ ನೋಡಿಲ್ಲ, ಇಂಥ ಬಂಡೆವರನ ಯಾವತ್ತಿಂದಾನೆ ಅವನು ಚರ್ಚೆ ಎಲ್ಲ ಕೊಡಲ್ಲ. ಅವ್ನು ಸಾಬೀತು ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನ್ ಸಾಬೀತು ಮಾಡು, ರಾಜೀನಾಮೆ ಕೊಡಿಸ್ತೀವಿ. ನಿಮ್ಮಂತ ಅಪರಾಧಿಗಳು ಸಾವಿರಾರು ಜನ ಇದ್ದಾರೆ. ಅಪರಾಧಿಗಳಲ್ಲ, ಆರೋಪ ಹೊತ್ತುರರು. ಈ ಬಂಡೆ ಸರ್ಕಾರ ಯಾತ ನಡ್ರಿ ಸೋಮನೆ ಇದು ಏನಿದು ಜಯ ಅಲ್ಲ. ಒಂದು ಮಂತ್ರಿ ಅಪರಾಧ ಇರೋಂಥವ್ರು 150 ಜನ ಇದ್ದಾರೆ. 150 ಜನ ಇದ್ದಾರೆ ಭಾರತ ದೇಶದಲ್ಲಿ ಮಂತ್ರಿಗಳು. ಕೊಡೋಣ ಪಟ್ಟಿಯ ಭಾರಿ ಚರ್ಚೆಯ ಅವನ ಅಪರಾಧಿ ಅಂತ ತೀರ್ಮಾನ ಎಲ್ಲ ಆಗ್ಲೇ ಕಳ್ಸೋಣ. ಇದು ಕೂಗಕ್ ನಡೀದೆ ನೋಡಿ, ಚೆನ್ನಾಗಿದೆ, ಚೆನ್ನಾಗಿ ಕೂಗ್ತೀರಾ ಬಿಜೆಪಿ. ಇದು ಚೆನ್ನಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಆಗಿಬಿಟ್ಟಿದ್ರ, ಚೆನ್ನಾಗಿ ಪ್ರಾಕ್ಟೀಸ್ ಆಗಿದ್ರ ನೀವು ಕೂಗೋದ. ಇನ್ನೇನಿಲ್ಲ ನಿಮ್ದು ಈ ದೇಶದಲ್ಲಿ, ಕೂಗೋದು ಇದು ಮಾಡೋದು ಎರಡೇ. ನಾವು ನೋಡಿದ್ವಿ ಹಿಂದೆ ಇಂಥ ಕೆಟ್ಟ ಪ್ರವೃತ್ತಿ ನೋಡಿಲ್ಲ. ನಮ್ ಜೀವನದಲ್ಲಿ ನೋಡಿಲ್ಲ ಅವಾಗಲೇ. ಇದು ನಾವು ಸದನದಲ್ಲಿ ಬಂದು 25 ವರ್ಷ ಆಯ್ತು, ಇಂಥ ಕೆಟ್ಟ ಇದು ನೋಡಿಲ್ಲ ನಾವು. ಮಂತ್ರಿ ಆದ್ರೇನ್ ಏನಾದ್ರೇನ್ರಿ ಈ ದೇಶ ಈ ರಾಜ್ಯದ ಜನ ಬರದಿಂದ ಸಾಯ್ತಾವ್ರೆ, ಕುಡಿಯಕ್ ನೀರಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಇದು ಎಂತದ ರಾಜೀನಾಮೆ ಮತ್ತೆ ಎಂತಂದ್ರಿ? ಅವ್ರು ಮಾಡಿದ್ರೆ ಅವ್ನು ಹೋಗ್ತಾನೆ, ಜೈಲ್ಗೆ ಹೋಗ್ತಾನೆ. ಮಾಡಿದ್ರೆ ಹೋಗ್ತಾನ್ರಿ ಜೈಲ್ಗೆ. ಕೊಡೋದ ತೀರ್ಪ ಅದೇ ಏನ ಎಲ್ಲ ಇದು ಮನುಷ್ಯರ ಲಕ್ಷಣ ಅಲ್ಲ ಬಿಡಿ. ಇದು ನಿಜವಾದ ವಿರೋಧ ಪಕ್ಷದ ಲಕ್ಷಣ ಅಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ, ಸಿಗಾಕೊಂಡಲ್ಲ, ಮಾಡಿದ್ರೆ ಅಲ್ಲ. ಮಾಡ್ತೀರಿ KPSC ಯಾವುದು ಮಾಡಲ್ಲ. ವಾಲ್ಮೀಕಿ ಅವನು ಕಲಿತಲ್ಲ, ಅವ ದುಡ್ಡು ರಿಕವರಿ ಆಗಿಲ್ವಾ? ದುಡ್ಡು ಎಲ್ಲ ಖಾತೆ ಬಂದಲ್ವಾ? ಯಾರು ಹೊಡೆದಾರೆ? ಪ್ರೂವ್ ಆಗುತ್ತೆ. ಅವ್ನು ಪ್ರೂವ್ ಆಗ ಅವ್ನು ಪ್ರೂವ್ ಆದ್ರೂ ಓದ್ತಾನೆ ಜೈಲಿಗೆ. ಒಂದು 5 ನಿಮಿಷ ಆಗುತ್ತೆ. ಈ ಕ್ವಶನ್ ಅವ್ರು ಇದಕ್ಕೆ ಉತ್ತರದಲ್ಲಿ ಇದೆ. ಇದು ಹೆಡ್ಡಿಂಗ್ ಸರ್. ಆನ್ಸರ್ ಸರಿ, ಆನ್ಸರ್ ಸರಿ. ಏನಾದರೂ ಉತ್ತರಲ್ಲಿ ಹೆಂಗಪ್ಪ ನೋಡೋಣ. ಈಗ ಪ್ರಶ್ನೋತ್ತರ ಅಂತ ಹೇಳ್ಬಿಟ್ಟು ಈಗ ಪ್ರಶ್ನೋತ್ತರ ಶ್ರೀ ಬಸನಗೌಡ ತುರಿಯಾಳ್ ಇಲ್ಲ, ತಮ್ಮಯ್ಯ HD, ಮೈಕು. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಚುಕ್ಕೆ ಗುರುತಿನ ಪ್ರಶ್ನೆ 654ನ ಮಾನ್ಯ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ. ಅದಕ್ಕೆ ಉತ್ತರವನ್ನು ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ,
ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೆ. ಚಿಕ್ಕಮಗಳೂರಿನಲ್ಲಿ ಏನು ತಾಲೂಕು ಆಡಳಿತ ಸೌಧ ಇದೆ, ಅಲ್ಲಿ 2 ಫ್ಲೋರ್ ಬಿಲ್ಡಿಂಗ್ ಇದ್ದು ಅಲ್ಲೇ ಸಬ್ ರಿಜಿಸ್ಟರ್ ಕಚೇರಿ ಮಾಡಿದ್ದು, ಅಲ್ಲಿಗೆ ವಯಸ್ಸಾದವರು ಹೋದಂಥ ಸಂದರ್ಭದಲ್ಲಿ ಆ ಕಚೇರಿಗೆ ಮೇಲೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಬಹುಶಃ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಈ ಫಲಾನುಭವಿಗಳು ಸಹ ಮೇಲ್ಗಡೆ ಹೋಗ್ಲಿಕ್ಕೆ ತೊಂದರೆ ಆಗ್ತಿರೋದ್ರಿಂದ ಅಲ್ಲಿಗೆ ಲಿಫ್ಟಿನ ಅವಶ್ಯಕತೆ ಇದೆ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ನನಗೆ ಪೂರಕವಾಗಿ ಸ್ಪಂದಿಸಿ ಅದನ್ನು ಮಾಡಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಪ್ರಜಾಸೌಧ ಕಟ್ಟಡದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಿಗೆ ಪ್ರಸ್ತಾವನೆ ಸಲ್ಲಿಸಲು ತಿಳಿಸಿರೋದಕ್ಕೆ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಅದ್ರ ಬಗ್ಗೆ ಒಂದಷ್ಟು ಮಾನ್ಯ ಸಚಿವರು ಉತ್ತರ ಕೊಡಬೇಕು ಅಂತ ಕೇಳ್ಕೊಂತೀನಿ. ಮಾನ್ಯ ಅಧ್ಯಕ್ಷರೇ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಅಲ್ಲಿ ಭೂ ದಾಖಲೆ ಸಹಾಯಕ ನಿರ್ದೇಶಕರ ಕಚೇರಿ ಇದೆ. ಆಹಾರ ಇಲಾಖೆ ಅಬಕಾರಿ ಉಪಾಧೀಕ್ಷರ ಕಚೇರಿ ಇದೆ. ಎಲ್ಲ ಕಚೇರಿ ಭಾಳ ಜನಗಳು ಅಲ್ಲಿ ಹೋಗ್ತಾರೆ. ಅಲ್ಲಿ ಲಿಫ್ಟ್ ಇಲ್ಲ. ಅದರಿಂದ ಮಾನ್ಯ ಸದಸ್ಯರು ಲಿಫ್ಟ್ ಹಾಕ್ಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಪ್ರಸ್ತಾವನೆಯನ್ನು ತರಿಸ್ಕೊಂಡು ಅದನ್ನು ಮಂಜೂರು ಮಾಡಿಕೊಡ್ತೇನೆ ಮಾನ್ಯ ಸಭಾಪತಿ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ನನಗೆ ಈ ಹಿಂದೆ ಇದ್ದ ಕೃಷ್ಣ ಬೈರೇಗೌಡರು ಸಹ ನಮಗೆ ಕಂದಾಯ ಮಂತ್ರಿಗಳಾಗಿ ಸ್ಪಂದಿಸಿದ್ದಾರೆ. ಇವತ್ತು ಜಿ ಪರಮೇಶ್ವರ್ ಸಾಹೇಬರು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿರೋದ್ರಿಂದ ಖಂಡಿತ ಲೋಕೋಪಯೋಗಿ ಇಲಾಖೆ ಪ್ರಸ್ತಾವನೆ ಕಳಿಸಿದ ಮೇಲೆ ಅವ್ರು ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಈ ಸಂದರ್ಭದಲ್ಲಿ 2 ವಿಷಯವನ್ನು ಮಾತಾಡಲಿಕ್ಕೆ ದಯಮಾಡಿ ಅಧ್ಯಕ್ಷರು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ತಾಲೂಕು ಚಿಕ್ಕಮಗಳೂರು ತಾಲೂಕು, ನನ್ನ ಕ್ಷೇತ್ರ, ಈಗಾಗಲೇ ಬರಗಾಲ ಪ್ರಾರಂಭ ಆಗಿದೆ. ಆ ಬರಗಾಲ ತಾಲೂಕನ್ನು ಘೋಷಣೆ ಮಾಡುವ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರದ ಮಾನದಂಡ ಇದೆ, ಪ್ರತಿ ತಾಲೂಕಿಗೆ ಬರಗಾಲವನ್ನು ಘೋಷಣೆ ಮಾಡ್ತಾರೆ. ಆದರೆ ನಂದು ಅರೆಮಲೆನಾಡು ಪ್ರದೇಶ ಆಗಿರೋದ್ರಿಂದ ನನ್ನ ಕ್ಷೇತ್ರದ 4 ಹೋಬಳಿಗಳು ಬಯಲಸೀಮೆಗೆ ಬರ್ತವೆ. ಆ ಸಂದರ್ಭದಲ್ಲಿ ಈ ಏನು ತಾಲೂಕು ವೈಸ್ ಮಾಡ್ತಾರೆ ಬರಗಾಲ ಪ್ರದೇಶ, ಅದನ್ನು ಹೋಬಳಿಶಃ ಮಾಡಿದರೆ ಖಂಡಿತ ಅನುಕೂಲ ಆಗ್ತದೆ. ನನ್ನ 2 ಹೋಬಳಿ ನನ್ನ ಕ್ಷೇತ್ರದ್ದು ಮಳೆ ಅವರ ಮಾನದಂಡಕ್ಕೆ ತಕ್ಕಂತೆ ಮಳೆ ಬರ್ತದೆ. ಆ ಸಂದರ್ಭದಲ್ಲಿ ಅದನ್ನ ಮಾನದಂಡ ಸ್ವೀಕರಿಸಿದಾಗ ಈ 2 ಹೋಬಳಿಗಳು ಬರೋದಿಲ್ಲ. ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರು, ಉಪಮುಖ್ಯಮಂತ್ರಿಗಳ ಬಳಿ ಮನವಿ ಏನು ಅಂತ ಹೇಳಿದ್ರೆ, ಬರಗಾಲವನ್ನು ಗುರುತಿಸುವ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಲಕ್ಯ ಹೋಬಳಿ, ಕಸ್ಬಾ ಹೋಬಳಿ, ದೇವನೂರು ಮತ್ತೆ ಸಕರಾಪಟ್ಟಣ, ಇವುಗಳನ್ನ ಅಂಬಳೆ ಹೋಬಳಿ, ಇವನ್ನ ಬರಗಾಲ ಪೀಡಿತ ಹೋಬಳಿಗಳು ಅಂತ ಘೋಷಣೆ ಮಾಡಬೇಕು ಅನ್ನೋ ಒಂದು ಮನವಿನೂ ಮಾಡ್ತೇನೆ. ಅದೇ ರೀತಿ ಮೊನ್ನೆ ನಾನು ಮಾತನಾಡುವ ಸಂದರ್ಭದಲ್ಲಿ ಕಸ್ತೂರಿ ರಂಗನ್ ವರದಿನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಅವತ್ತು ನಾನು ಕಸ್ತೂರಿ ರಂಗನ್ ವರದಿ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅಣ್ಣನವರು ಬರಗಾಲದ ಪ್ರಶ್ನೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಬರಗಾಲದಲ್ಲಿ ಎಷ್ಟು ಹಣ ತಗೊಂಡೋಗಿದೆಯಾ ಲೆಕ್ಕ ಕೊಡು ಅಂತ. ಸನ್ಮಾನ್ಯ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.